ಈ ದೊಡ್ಡ ಸ್ವಾಮೀಜಿಗೆ ಇರಲೇ ಇಲ್ಲ ಭಕ್ತಿ, ಪ್ರತಿನಿತ್ಯವೂ ಕಾಮೋತ್ಪತ್ತಿ. ಕಾವಿ ತೊಟ್ರು, ಕಾಮದಾಟದ ಕೇಕೆ ಹಾಕಿ ಕಾಮ ಸುಳಿಗೆ ಸಿಲುಕಿದ್ದಾರೆ ಈ ಶ್ರೀ. ಭಕ್ತರು ಕೊಟ್ಟ ಆಪಲ್ ತಿಂದು ರತಿ ನಾಭಿಗೆ ದ್ರಾಕ್ಷಿ ಎಸೆಯೋ ಮಹಾರಸಿಕಾಯಿತು. ದೊಡ್ಡ ಸ್ವಾಮೀಜಿಗೆ ಭಕ್ತಿ ಅನ್ನೋದು ಇರಲಿಲ್ಲ, ಪ್ರತಿನಿತ್ಯವೂ ಕಾಮೋತ್ಪತ್ತಿ. ಕಾವಿ ತೊಟ್ರು, ಕಾಮದಾಟದ ಕೇಕೆ ಹಾಕಿ ಕಾಮ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ ಈ ಶ್ರೀಗಳು. ಸ್ವಾಮೀಜಿಗಳು, ಮಠಾಧೀಶರು ಅಂತ ಹೇಳಿ ನಾವು ಕರೆಯೋದಕ್ಕೆ ಇದೆಲ್ಲ ಗೊತ್ತಾದ ನಂತರ ಅಂತೂ ಅಸಹ್ಯ ಆಗೋಗ್ಬಿಡುತ್ತೆ. ಇಂಥವ್ರನ್ನೆಲ್ಲ ನಾವು ಮಠಾಧೀಶರು ಅಂತ ಅನ್ಬೇಕಾ, ಸ್ವಾಮೀಜಿಗಳು ಅನ್ಬೇಕಾ, ಶ್ರೀಗಳು ಅನ್ಬೇಕಾ ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಶ್ರೀಗಳು ಬಹಳಷ್ಟು ದೇವರ ಸ್ವರೂಪಿಯಾಗಿದ್ದಾರೆ. ಅಂಥವ್ರಿಗಿಂತವರೆಲ್ಲ ಅವಮಾನ. ಮನ್ಮಥನಿಗೆ ಬಾಣ ಹೂಡಿ ಪ್ರಣಯದ ಪ್ರಳಯವನ್ನ ಸೃಷ್ಟಿಸಿದಂತ ಸ್ವಾಮೀಜಿ, ಆ ಮದನಾರಿಯ ಮುದ್ದಾಡಿ ಮತ್ತೇರಿಸಿಕೊಂಡು ಮದವೇರಿದ್ದಂತ ಕಾವಿ, ಕಾಮರೇಖೆ ದಾಟಿ ರತಿ ವಿವಾಹ ಭೇದಿಸಿ ಮೋಹದ ಬಲೆಗೆ ಸಿಕ್ಕಾಕೊಂಡಿದ್ದು ಹೇಗೆ ಈ ಸ್ವಾಮೀಜಿ, ಈ ಶ್ರೀ. ಪ್ರಣಯ ವಿವಾಹದಲ್ಲಿ ಸಿಲುಕಿ ಮೃತ್ಯುಂಜಯನಾಗಿ ಹೊರ ಬಂದಿದ್ದು ಹೇಗೆ, ಯಾವ ರೀತಿಯಾಗಿ ಹೊರಗಡೆ ಬಂದ್ರು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಅತಿ ದೊಡ್ಡ ಸ್ವಾಮೀಜಿಯ ಸೆಕ್ಸ್ ಫೈಲ್ಸ್. ಸುಮ್ಮನೆ ಅಲ್ಲ, ಒಬ್ಬ ಸ್ವಾಮೀಜಿ ಈ ರೀತಿಯಾದಂತಹ ಪ್ರಕರಣದಲ್ಲಿ ತಗಲಾಕೊಳ್ಳೋದು, ಮತ್ತಿಂಥದ್ದನ್ನೆಲ್ಲ ಅವ್ರು ಯೋಚನೆ ಕೂಡ ಮಾಡಬಾರದು. ಯಾಕೆ ಅಂತ ಅಂದ್ರೆ ಸರ್ವಸಂಗ ಪರತ್ಯಾಗಿ ಅಂತ ಹೇಳಿ ಎಲ್ಲವನ್ನು ತ್ಯಜಿಸಿ ಅವರು ಮಠಾಧೀಶರಾಗಿರ್ತಾರೆ, ಎಲ್ಲವನ್ನು ಬಿಟ್ಟು ಅವರು ಒಂದು ಸ್ವಾಮೀಜಿ ಆಗಿರ್ತಾರೆ, ಒಂದು ಗುರುಗಳ ಸ್ಥಾನದಲ್ಲಿ ಕೂತಿರ್ತಾರೆ. ಅಂಥವ್ರು ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ರೆ ಯಾರು ಕೂಡ ಒಪ್ಪಲ್ಲ ಅದನ್ನ.